ಕಾರ್ಯಕ್ರಮದ ಅಧ್ಯಕ್ಷರು, ಕೊಪ್ಪ ತಾಲೂಕು ಜಾತ್ಯತೀತ ಜನತಾದಳದ ಅಧ್ಯಕ್ಷರಾದ ಆತ್ಮೀಯ ಸ್ನೇಹಿತರು ಆದ ಕಗ್ಗ ರಾಮಸ್ವಾಮಿ ಅವರೇ, ನನ್ನ ಹಿರಿಯರು ಮಾರ್ಗದರ್ಶಕರು ಆದ ವೆಂಕಟೇಶ್ ಅಣ್ಣವರೇ, ಕ್ಷೇತ್ರಾಧ್ಯಕ್ಷರಾದ ದಿವಾಕರ್ ಭಟ್ರೆ, ಇದೆಲ್ಲದಕ್ಕಿಂತ ಮುಖ್ಯ ಜಿಲ್ಲೆಯ ಅಧ್ಯಕ್ಷರು ಅಜಿತ್ ರಂಜನ್ರವರೇ, ಮಹಿಳಾ ಘಟಕದ ಅಧ್ಯಕ್ಷರಾದ ರಶ್ಮಿ ರಾಮೇಗೌಡ್ರೆ, ನನ್ನ ನಾಯಕರು ಇದೀಗ ತಾನೇ ಕರ್ನಾಟಕದ ಚಿತ್ರಣವನ್ನು ಬಿಚ್ಚಿಟ್ಟ HK ಕುಮಾರಸ್ವಾಮಿ ಅವರೇ, ತಾಲೂಕು ಘಟಕದ ಅಧ್ಯಕ್ಷರುಗಳಾದ ಭರತ್ ಅವರೇ, ಚಂದ್ರಶೇಖರ್ ಅವರೇ, ಕಾಂಡ್ಯ ಹೋಬಳಿ ಘಟಕದ ಅಧ್ಯಕ್ಷರಾದ ಗೋವಿಂದೇಗೌಡ್ರೆ, ಕಾಂಡ್ಯ ಹೋಬಳಿ ಅಧ್ಯಕ್ಷರಾದ ದೀಪಕ್ ಮರಿಗೌಡ ಅವರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಕಾರಣ ನಿಮಗೆ ಗೊತ್ತಿದೆ. ನಾನು ಹೌದಾಯ್ತು, ವೆಂಕಟೇಶ್ ಅಣ್ಣನ ಫಸ್ಟ್ ಹೇಳಿಬಿಡ್ತೀವಿ, ಅದು ಬಿಟ್ಟು ಮಾಡೋಕ್ಕಾಗೋದೇ ಇಲ್ಲ. ನಾವು ಬಿಟ್ಟು ಮಾಡಿದ್ರೆ ನಮ್ಮ ಮರ್ತೋಗ್ಬಿಡುತ್ತೆ, ಉಸಿರು ನಿಂತೋಗ್ಬಿಡುತ್ತೆ. ವೇದಿಕೆಯಲ್ಲಿ ಎಲ್ಲ ಗಣ್ಯರಿದ್ದೀರಿ, ಯಾಕಂದರೆ ನಮ್ಮ ನಾಯಕರು ದೆಹಲಿಯ ಪ್ರಯಾಣ ಬೆಳೆಸಬೇಕು. ಆ ಪ್ರಯಾಣ ಬೆಳೆಸ್ಬೇಕಾದ್ರೆ ಇಲ್ಲಿಂದ ಅವ್ರು ಹೇಳಿದಾಗ 2.5 hours ಇದೆ. ನಮಗೆ ಗೊತ್ತಿದೆ ಅವ್ರು ಇವತ್ತು ರೀಚ್ ಆಗಲೇಬೇಕಾಗಿದೆ ಅಂತೇಳಿ. ಆದರೆ ನಾನೊಂದು 5 ನಿಮಿಷದಲ್ಲಿ ನನ್ನ ಪ್ರಾಸ್ತಾವಿಕನ ಮಾಡಲೇಬೇಕಾಗಿದೆ. ಬಂಧುಗಳೇ, ನಿಮಗೆಲ್ಲರಿಗೂ ಗೊತ್ತಿದೆ, ಶೃಂಗೇರಿ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರೆ ಅಂದರೆ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗಿತ್ತು. ನಮ್ಮ ಹೋರಾಟ ಎಷ್ಟಿತ್ತು ಅಂದರೆ, ಕಳೆದ 15 ದಿನದಲ್ಲಿ ಸುಮಾರು ನಾವು 10,000 ಸೇರಿಸುವಂಥ ಜನ ಇತ್ತು. ನಿನ್ನೆ ನಾವು ಎಲ್ಲಿ ಹೋದರೆ ನಾವು ಕಟ್ಟಿದ ಬಾವುಟ ಎಲ್ಲ ಕೋಳಿನ ನೀರೊಳಗೆ ಮುಳಿಸಿದ್ರೆ ಎಲ್ಲ ಮುದ್ದೆ ಆದಂಗೆ ಎಲ್ಲ ಬಾವುಟಗಳು ಮುದ್ದೆ ಆಗಿತ್ತು. ಕಳೆದ 1 ವಾರದ ಸತತ 15 ದಿನವೂ ಸತತ ಮಳೆ. ಏನಾದರೂ ಗಾಳಿ ನಮ್ಮದು ಏನು ನಮ್ಮ ಬಾವುಟ ಆಡ್ತಾ ಇದೆ ಅಂದರೆ ಈಗಲೇ ಕಾಣ್ತಾನೆ, ಕಂಡ್ರೆ ಖುಷಿ ಆಗ್ತಿದೆ ನನಗೆ. ನಾವು ಎಲ್ಲಿ ಹೋದ್ರೂ ಹೇಗೆ ಮಾಡೋದು ಅಂತ ಹೆದರ್ಕೊಂಡಿದ್ದು. ಆದರೆ ನಮ್ಮ ಸಮೂಹ ನಿನ್ನೆ ರಾತ್ರಿ ನಾನು ಬರುವಾಗ ನಮ್ಮ ವಾಸಣ್ಣ ರಾತ್ರಿ 2 ಗಂಟೆಗೆ ಆ ಬಾವುಟಗಳನ್ನು ಕಟ್ತಾಯಿದ್ರು. ಒಬ್ಬರೇ 15 ಜನ ನಿಲ್ಸ್ಕೊಂಡು ಕಟ್ತಾಯಿದ್ರು. ನನಗೆ ಕಣ್ಣೀರಾಯಿತು. ಏನಂದರೆ, ಏನು ಒಂದು ಪಕ್ಷದ ನಾವೆಲ್ಲ ಮಲಗಿರ್ತೀವಿ, ಆದರೆ ಅದನ್ನು ಕಟ್ಟದಂಥ ಪಡೆ ಇದೆಯಲ್ಲ, ಅವರಿಗೆ ನನ್ನ ಸಲ್ಯೂಟ್ ಇದೆ. ಬಂಧುಗಳ ಯೋಗದಲ್ಲಿ 2 ಯೋಗ ಕಲಿಬೇಕು. ಆ 2 ಯೋಗ ಆರೋಗ್ಯ ಇದು ಮಾಡುತ್ತೆ. ಯಾರಾದರೂ ಮಾತಾಡ್ತಿದ್ರೆ ತಲೆ ಇದ್ದರೆ ಒಂದು ಸ್ವಲ್ಪ ಅಲ್ಲಾಡಿದ್ರೆ ಅದು ಒಂದು ಯೋಗ. ಅಲ್ಲಾಡಿ ಹೀಗೆ ಚೆಕ್ ಮಾಡೋದು ಯೋಗ. ಚಪ್ಪಾಳೆ ತಟ್ಟೋದು ಯೋಗ. ಈ ಯೋಗ ಇದೆಯಲ್ಲ, ಇಲ್ದೇ ಯಾರಿಗೆ ಗೊತ್ತೇ ಆಗೋದಿಲ್ಲ, ಯೋಗನೇ ಬರೋದಿಲ್ಲ ಅಂತ ಆಗ್ಬಿಡುತ್ತೆ. ಕೆಲವರು ಯೋಗ ಮಾಡದೇ ಇದ್ದವ್ರು ನೋಡಿ ಯಾವಾಗಲೂ ಮುದುಕರಾಗ್ಬಿಡ್ತಾರೆ. ಕೆಲವರು ಯೋಗ ಮಾಡೋರು ಜಲ್ದಿ ಯಾವಾಗಲೇ ಇರ್ತಾರೆ. ಆದ್ದರಿಂದ ಬಂಧುಗಳೇ, ಎಲ್ಲ ಕೆಲವಾರು ಸಭೆಗಳಲ್ಲಿ ನಾನು ಈ ಮಾತನ್ನು ಹೇಳ್ತಾ ಇರ್ತೇನೆ. ಬಂಧುಗಳೇ, ನಿಮಗೆಲ್ಲರಿಗೂ ಗೊತ್ತಿದೆ, ವೈಬ್ರೇಷನ್ ಸ್ಟಾರ್ಟ್ ಆಗಿದೆ. ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಹೇಗೆ ಅನ್ನೋದನ್ನು ನಾವು ಸುಮಾರು 2 ವರ್ಷಗಳ ಅವ್ರ ಜೊತೆಯಲ್ಲಿ ನೋಡ್ತಾ ಇದ್ದೇನೆ. ನಮಗೆ ಕೆಲವು ಸರಿ ಹಿಂಸೆ ಆಗುತ್ತೆ. ಅವ್ರು ಯಾರನ್ನ ಕೊಟ್ಟರೆ ಅವನಿಗೆ ಭಾಳ ತೊಂದರೆ ಆಗಿರುತ್ತೆ. ಬರೋಣ, ವಿಡಿಯೋ ತೊಗೊಳ್ಳೋಣ, ಬರೋಣ ಅಂತಾರೆ. ಇಲ್ಲಿ ಟೈಮ್ ಆಗ್ತಾ ಇರುತ್ತೆ, ನಮ್ಗೆ ಹೇಳ್ತಾ ಇರ್ತಾರೆ ಟೈಮ್. ಆದರೆ ಯಾರಿಗೂ ಬೇಜಾರು ಮಾಡಲ್ಲ ಪುಣ್ಯಾತ್ಮ, ನಾವು ಬೇಜಾರು ಮಾಡಬೇಕದು. ಅದು ಕಷ್ಟದ ಕೆಲಸ ನಮಗೆ. ಅವರ ಆ ಒಂದು ಸ್ನೇಹ ಇದೆಯಲ್ಲ, ಅದು ನನಗೆ ಕುಮಾರಣ್ಣನ ಜೊತೆಗೆ ಬಂದುಬಿಟ್ಟಿದೆ. ನನಗೆ ಭಾಳ ಯಾರು ಪ್ರೀತಿ ಅಂದರೆ ಕುಮಾರಣ್ಣನೇ ಮೇಲೆ. ಕುಮಾರಣ್ಣ ಏನು ಹೇಳ್ತಾರೆ ಅದೇ ನನಗೆ ವೇದವಾಕ್ಯ. ಆದ್ದರಿಂದ ನಾನು ಅವ್ರ ಜೊತೆಯಲ್ಲಿರೋದು ಯಾವತ್ತಿದ್ರೇನು. ದೊಡ್ಡವ್ರ ಜೊತೆಯಲ್ಲಿ ಅವ್ರು ನಾನು ಹೋದರೆ ಪ್ರೀತಿ ಮಾಡುವ ರೀತಿಯಲ್ಲಿ ಇಲ್ಲಿ ಬಂದಾಗಲಿಂದ ಇವತ್ತು ನಾವು ನೋಡ್ತಾ ಇದ್ದೇವೆ. ಇವತ್ತಿನ ಸಭೆ ಏನಾದರೂ ನಮಗೆ 1,500-2 ಸಾವಿರ ಜನ ಬಂದಿದೆ ಅಂದರೆ ಇದು ಅವ್ರು ಹೇಳಿದಾಗ 15,000ಕ್ಕೆ ಸಮಾನ. 15,000ಕ್ಕೆ. ಯಾಕಂದರೆ ಈ ಮಳೆ, ಬೆಳಗ್ಗೆ ಔಷಧಿ ಹೊಡಿಬೇಕು, ಎಲ್ಲರೂ ಏನು ನಾವು ಗೊಬ್ಬರ ಹಾಕಿ ತೊಳ್ಕೊಂಡು ಹೋಗ್ತಿದೆ, ಯಾರೂ ಭರೋಸೆ ಅನ್ನೋದೇ ಇಲ್ಲ. ಅಣ್ಣ ಇವತ್ತೊಂದು ದಿವಸ ಬಿಡೋನವರೇ ಎಲ್ಲರೂ ಏನು ಸುಬೋದು. ಆದ್ದರಿಂದ ಎಲ್ಲರೂ ನಮ್ಮನ್ನು ಹೆದರಿಸ್ಕೊಂಡೇ ಇದ್ದರು. ಆದರೆ ಇಲ್ಲಿ ಬಂದು ನೋಡಿದಾಗ ಖುಷಿ ಆಯಿತು. ಕಳೆದ ಏನಂತೇಳಿ ಇವರ ಈಗಿನ ಪ್ರವಾಸ ಏನು ಅಂದರೆ, ನಾನು ಎಲ್ಲ ಕಡೆ ಹೋದಾಗ ಕೇಳ್ತಿದ್ದೆ, ದೇವೇಗೌಡರವರ ಏನು ಆ ಪಂಚೆ ಎತ್ಕೊಂಡು ಚಡ್ಡಿ ತೋರಿಸ್ಕೊಂಡು ನಡೆಯೋ ಎಲ್ಲ ವೇದಿಕೆ ಜನ ಮನೆಯಲ್ಲಿ ಫೋಟೋ ಇದೆ. ಇದೇ ಭಾಗದಲ್ಲಿ ಅವರು ಇಲ್ಲಿ ಓಡಾಡಿದಿರುವಂಥ ಒಂದೊಂದು ಚಿತ್ರಗಳನ್ನು ತೋರಿಸ್ತಾರೆ. ಅಂದರೆ ಆ ರೀತಿ ಪಕ್ಷವನ್ನು ಕಟ್ಟಿದವರು ಮಾಜಿ ಪ್ರಧಾನಿ ದೇವೇಗೌಡರು. ಇವತ್ತು
ಕಳೆದ 1 ತಿಂಗಳಿಂದ ಇವರು 17 ಜಿಲ್ಲೆನ ಹೋಗಿದ್ದಾರೆ, ಪ್ರವಾಸ ಮಾಡಿದ್ದಾರೆ. ಅಂದರೆ ಕಾರಣ ಇಷ್ಟೇ, ಆ ಭಾಗದ ವಾತಾವರಣ ತಿಳ್ಕೋಬೇಕು, ಜನಗಳ ಮನಸ್ಥಿತಿ ತಿಳ್ಕೋಬೇಕು, ಅಲ್ಲಿಯ ಪರಿಸ್ಥಿತಿ ತಿಳ್ಕೋಬೇಕು, ಅವರಿಗೆ ನಾನು ಹತ್ತಿರ ಆಗಬೇಕು ಅಂತ. ಇದು ಕಾಣುತ್ತೆ. ಮತ್ತೊಂದು ದೇವೇಗೌಡರ ಸಣ್ಣ ಸ್ವರೂಪನೇ ನಿಖಿಲ್ ಕುಮಾರಸ್ವಾಮಿ ಅವರು. ತಂದೆಯ ಸೌಮ್ಯತೆ, ದೊಡ್ಡವರ ಕಾರ್ಯ ತತ್ಪರತೆ, ಹೋರಾಡುವ ಛಲ, 3 ಅವ್ರ ಜೊತೆಯಲ್ಲಿದೆ. ನಾವೆಲ್ಲರೂ, ನನಗೆಲ್ಲ ಏಜ್ ಆಗಿಬಿಟ್ಟಿದೆ, ಭಾಳ ಹೊತ್ತು ನಾನು ಅಂದಾಜಿ ನಾನು ಚುನಾವಣೆ ನಿಲ್ಲೋದು ಬಿಡೋದು ಸೆಕೆಂಡ್ರಿ, ಆದರೆ ಏಜ್ ಆಗಿಬಿಟ್ಟಿದೆ. ಆದರೆ ಒಂದು ಸರಿಯಾದರೂ ಕುಮಾರಣ್ಣ ನಾನು ಮುಖ್ಯಮಂತ್ರಿಯಾಗಿ ನೋಡಬೇಕು ಅನ್ನೋ ಆಸೆ, ಅದು 28ಕ್ಕೆ ನೆರವೇರುತ್ತೆ ಅಂತ ತಿಳ್ಕೊಂಡಿದ್ದೇನೆ. ನನಗೆ ಯಾವ ಆಸೆನೇ ಇಲ್ಲ, ಎಲ್ರಿಗೂ ಗೊತ್ತಿದೆ. ನಾನು ಮೈಸೂರಲ್ಲಿ ಓಡಾಡೋ ದಿನ, ವಾರದಲ್ಲಿ 2 ಸರಿ ಓಡಾಡುವಾಗ 24 ಗಂಟೆಗಳ ಕಾಲ ಭಾಳ ಕಷ್ಟದ ಕೆಲಸ, ಆದರೂ ಓಡಾಡ್ತೇನೆ. ಯಾಕೆ ಅಂದರೆ ನಾನೇನಾದರೂ ಇದನ್ನು ಕೈ ಬಿಟ್ಟರೆ ಎಲ್ಲ ಚುನಾವಣೆ ಮಾಡಿದವರು ಆಮೇಲೆ ಕೈ ಸಿಗಲ್ಲ, ಎಲ್ಲರೂ ಬೇಜಾರಾಗಿರುತ್ತೆ, ಸಾಕಾಗಿರುತ್ತೆ, ಆದ್ದರಿಂದ ಕೈ ಬಿಟ್ಟಿರ್ತಾರೆ. ನಾನು ಆ ಥರ ಆದರೆ ಮತ್ತೊಂದು ಸರಿ ತೊಂದರೆ ಆಗಬಾರ್ದು, ನನಗೆ ಹಾಕಿದ ಓಟಿನ ಋಣ ತೀರಿಸ್ಬೇಕಂತೇಳಿ ನಿಮ್ಮ ಜೊತೆಲಿ ಇನ್ನು 2.5 ವರ್ಷ ನಾನು ಕೆಲಸ ಮಾಡ್ತೇನೆ.